ಈಗಾಗಲೇ ಮಹಾಗಠಬಂಧನ್ ಮತ್ತು ಎನ್ ಡಿ ಎ ನಡುವೆ ಬಹಳ ನೇರ ಪೈಪೋಟಿ ಅಂತೂ ಇಲ್ಲಿ ಗೋಚರಿಸ್ತಾ ಇದೆ. ಆರಂಭಿಕ ಟ್ರೆಂಡ್ ಕೂಡ ಇದನ್ನೇ ಹೇಳ್ತಾ ಇದೆ. 20 ಕಡೆಗಳಲ್ಲಿ ಎನ್ ಡಿ ಎ, 15 ಕಡೆಗಳಲ್ಲಿ ಮಹಾಗಠಬಂಧನ್ ಅನ್ನುವಂಥದ್ದು. 36 ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಅಪ್ಡೇಟ್ ಸಿಗ್ತಾ ಇದೆ. BJP ಮತ್ತು JDU ಕೂಡ ಬಹಳ ಜೊತೆಯಲ್ಲಿ, ಯಾಕಂದರೆ ಈಕ್ವಲ್ ಸೀಟ್ ಶೇರಿಂಗ್ ಆಗಿತ್ತು. 102 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧಿಸಿರುವಂಥದ್ದು. ಹೀಗಾಗಿ ಆ ಈಕ್ವಲ್ ಫೈಟ್ ಕೂಡ ಅಲ್ಲಿ ಗೋಚರಿಸ್ತಾ ಇದೆ. ಅದೇ ಸ್ವರೂಪದಲ್ಲಿ ರಿಸಲ್ಟ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಸದ್ಯಕ್ಕೆ ಮಹಾಗಠಬಂಧನ್ ಮತ್ತು NDA ನಡುವೆ ಬಹಳ ಬಿರುಸಿನ ಸ್ಪರ್ಧೆ ಸಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ 12 ಕಡೆಗಳಲ್ಲಿ RJD, 2 ಕಡೆಗಳಲ್ಲಿ ಕಾಂಗ್ರೆಸ್, CPI-ML ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅದು ಒಂದು ಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 42 ಕ್ಷೇತ್ರಗಳ ಬಗೆಗಿನ ಅಪ್ಡೇಟ್ ಸಿಗ್ತಾ ಇದೆ. 26 ಕಡೆಗಳಲ್ಲಿ NDA, 15 ಕಡೆಗಳಲ್ಲಿ MGB ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮಹಾಗಠಬಂಧನ್ 15 ಕಡೆಗಳಲ್ಲಿ ಮತ್ತು 29 ಕಡೆಗಳಲ್ಲಿ ಈಗಾಗಲೇ NDA ಮುನ್ನಡೆಯನ್ನು ಹೊಂದಿದೆ. ಎರಡೂ ಮೈತ್ರಿಕೂಟಗಳು ಕೂಡ, ಯಾಕಂದರೆ ಬಿಹಾರದಲ್ಲಿ ಏಕಪಕ್ಷೀಯವಾಗಿರ್ತಕ್ಕಂತಹ ಏಕಪಕ್ಷದ ಆಡಳಿತ ಅನ್ನುವಂಥದ್ದು 2005 ನಂತರ ಅದು ಆಗಲೇ ಇಲ್ಲ. ಯಾಕಂದರೆ ಕಡೆಯದಾಗಿ RJD ಅವರು ಸಿಂಗಲ್ ಪಾರ್ಟಿಯಾಗಿ ಆಡಳಿತವನ್ನು ನಡೆಸಿರುವುದನ್ನು ಬಿಟ್ಟರೆ ಅದಾದ ನಂತರ ಸತತವಾಗಿ ಮೈತ್ರಿಕೂಟಗಳ ಸರ್ಕಾರಗಳು ಬರ್ತಾನೆ ಇದ್ದಾವೆ. ಮತ್ತು ವಿಶೇಷವಾಗಿ ನಿತೀಶ್ ಕುಮಾರ್ ಆರಂಭಿಕ ಹಂತದಲ್ಲಿ BJP ಅಲ್ಲಿಯ ಒಂದು ಸ್ಮಾಲ್ ಪಾರ್ಟ್ನರ್ ಆಗಿತ್ತು. ಈಗ ಇಬ್ಬರು ಕೂಡ ಈಕ್ವಲ್ ಆಗಿ ನಿಂತಿದ್ದಾರೆ. ಹಿಂದೆ ಎಲ್ಲ ಬಿಗ್ ಬ್ರದರ್ ರೀತಿಯಲ್ಲಿ JDU ಇತ್ತು. 2015 ನಂತರ ಟ್ರೆಂಡ್ ಬದಲಾಗಿದೆ. ಈಗಾಗಲೇ ಬಿಹಾರದಲ್ಲಿ BJP ಒಳ್ಳೆಯ ಸ್ಥಾನಗಳೊಂದಿಗೆ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸ್ತಾ ಇದೆ. 31 ಕಡೆಗಳಲ್ಲಿ NDA, 19 ಕಡೆಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 15 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. BJP ಅಭ್ಯರ್ಥಿ ವಿಜಯ್ ಕುಮಾರ್ ಸಿನ್ಹಾ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮತ ಎಣಿಕೆಯಲ್ಲಿ NDAಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. 31 ಕ್ಷೇತ್ರಗಳಲ್ಲಿ ಇದುವರೆಗೆ NDA ಮುನ್ನಡೆಯನ್ನು ಸಾಧಿಸಿದರೆ 19 ಕಡೆಗಳಲ್ಲಿ ಅದು 20ಕ್ಕೆ ಏರಿಕೆಯಾಯಿತು. ಮಹಾಗಠಬಂಧನ್ ಕಡೆಯಿಂದ NDA ಕಡೆಯಿಂದ 32ಕ್ಕೆ ಏರಿಕೆಯಾಗಿದೆ. ಜನ್ ಸುರಾಜ್ ಪಕ್ಷ ಇನ್ನೂ ಕೂಡ ಯಾವುದೇ ಖಾತೆಯನ್ನು ಓಪನ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಆದರೆ ಲೋಕ್ ಜನಶಕ್ತಿ ಪಾರ್ಟಿ ಅದು ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದೆ. LJP ರಾಮ್ ವಿಲಾಸ್ ಪಾಸ್ವಾನ್ ವಿಂಗ್ ಅದು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. 34 ಕ್ಷೇತ್ರಗಳಲ್ಲಿ ಈಗ NDA ಮುನ್ನಡೆಯನ್ನು ಹೊಂದಿದರೆ ಮಹಾಗಠಬಂಧನ್ 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. BJP ನಂಬರ್ 1 ಪೊಸಿಷನ್ನಲ್ಲಿ ಮುನ್ನಡೆಯನ್ನು ಹೊಂದಿದೆ. 17 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಹೊಂದಿದೆ. 16 ಕ್ಷೇತ್ರಗಳಲ್ಲಿ RJD ಮುನ್ನಡೆಯನ್ನು ಹೊಂದಿರುವಂಥದ್ದು. 17ರಲ್ಲಿ BJP, 16 ಕಡೆಗಳಲ್ಲಿ RJD ಸಹಜವಾಗಿಯೇ ಈಗಲೂ ಕೂಡ ಬಿಹಾರದಲ್ಲಿ ಒಂದು ಸ್ಟ್ರಾಂಗ್ ಫೋರ್ಸ್ ಆಗಿ ತನ್ನ ಪಕ್ಷವಾಗಿ ಅದು ಉಳಿದುಕೊಂಡಿದೆ. ಆದರೆ ಮಹಾಗಠಬಂಧನನ್ನು ಅದು ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಗಳಿರುವಂಥದ್ದು, ಕುತೂಹಲ ಇರುವಂಥದ್ದು. ಈ ಬಾರಿಯ ಚುನಾವಣೆ ಬಹಳ ಜಿದ್ದಾಜಿದ್ದಿನಿಂದ ಸಾಗಿದೆ. 17 ಕಡೆಗಳಲ್ಲಿ RJD, 3 ಕಡೆಗಳಲ್ಲಿ ಕಾಂಗ್ರೆಸ್, 1 ಕಡೆಯಲ್ಲಿ CPI-ML ಮುನ್ನಡೆಯನ್ನು ಸಾಧಿಸಿದರೆ NDA ಈಗಾಗಲೇ 35 ಕ್ಷೇತ್ರಗಳಲ್ಲಿ 58-60 ಕ್ಷೇತ್ರಗಳ ಬಗ್ಗೆ ರಿಸಲ್ಟ್ ಅಪ್ಡೇಟ್ ಸಿಗ್ತಿದೆ. 36 ಕಡೆಗಳಲ್ಲಿ NDA ಮುನ್ನಡೆಯನ್ನು ಹೊಂದಿದೆ. ಇದರಲ್ಲಿ 17 ಕಡೆಯಲ್ಲಿ BJP, JDU 14, LJP, RV 4 ಕಡೆಗಳಲ್ಲಿ ಮತ್ತು HAM ಅದು ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅದು 1 ಸ್ಥಾನದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು ಕೂಡ ಈಗಾಗಲೇ JSP ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಜನ್ ಸುರಾಜ್ ಪಾರ್ಟಿ 2 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆಯನ್ನು ಸಾಧಿಸಿದೆ. ಬಿಹಾರದ ಚುನಾವಣೆಯಲ್ಲಿ ಜನ್ ಸುರಾಜ್ ಪಾರ್ಟಿ ಕೂಡ ತನ್ನ ನಂಬರನ್ನು ರಿಜಿಸ್ಟರ್ ಮಾಡ್ಕೊಳ್ತಾ ಇರುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾಕಂದರೆ ಆರಂಭಿಕ ಮುನ್ನಡೆ ಅಂತ ಹೇಳುವಂಥದ್ದು ಸಹಜವಾಗಿಯೇ ಒಂದು ಪಕ್ಷದ ಕಡೆಗೆ ಜನರ ಒಂದು ಹೊಸ ಪಕ್ಷಕ್ಕೆ ಆರಂಭಿಕ ಮುನ್ನಡೆಯಲ್ಲಿ 1-2 ಕ್ಷೇತ್ರಗಳಲ್ಲಿ ಸಿಕ್ಕಿರುವಂಥ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಜನ್ ಸುರಾಜ್ ಪಾರ್ಟಿ ಈಗಾಗಲೇ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 39 ಕಡೆಗಳಲ್ಲಿ NDA ಮುನ್ನಡೆಯನ್ನು ಹೊಂದಿದೆ. BJP 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. JDU 15 ಕಡೆಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. RJD ಕೂಡ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಹಾಗೂ 4 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. CPI-ML 1 ಕಡೆಯಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 65 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ರಿಸಲ್ಟ್ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. NDA ಓಟ ಬಹಳ ವೇಗವಾಗಿ ಸಾಗ್ತಾ ಇದೆ. NDA ಆರಂಭಿಕ ಮುನ್ನಡೆ, ಮಹಾಗಠಬಂಧನ್ಗೆ ಆರಂಭಿಕ ಹಿನ್ನಡೆಯಾಗಿದೆ. ಮಹಾಗಠಬಂಧನ್ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಮುನ್ನಡೆಯಲ್ಲಿ NDA ಮಿಂಚಿನ ಓಟ ಮುಂದುವರೆದಿದೆ. ಮತ್ತೊಂದು ಚುನಾವಣೆ, ಮತ್ತೊಂದು ಮುನ್ನಡೆ
ಬಿಜೆಪಿ ನೇತೃತ್ವದ ಎನ್ ಡಿ ಎ ಈಗ 39 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥ 24 ಕಡೆಗಳಲ್ಲಿ MGB ಮುನ್ನಡೆಯನ್ನು ಸಾಧಿಸಿದೆ. ಮಹಾಗಠಬಂಧನ್ 24 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. NDA ಮತ್ತು ಮಹಾಗಠಬಂಧನ್ ನಡುವೆ ನಡೀತಾ ಇರುವಂತಹ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ಇದು. ಒಂದು ಕಡೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಜಂಗಲ್ ರಾಜ್ ಮಾಡೆಲ್, ಮತ್ತೊಂದು ಕಡೆಯಲ್ಲಿ ವಿಶೇಷವಾಗಿ ನಿತೀಶ್ ಕುಮಾರ್ ಅವರ ಆಳ್ವಿಕೆಯ ಬಗೆಗಿನ ನಿತೀಶ್ ಕುಮಾರ್ ಮಾಡೆಲ್, ಲಾಲು ಪ್ರಸಾದ್ ಮಾಡೆಲ್ ಮತ್ತು ನಿತೀಶ್ ಕುಮಾರ್ ಮಾಡೆಲ್, ಇವುಗಳ ನಡುವೆ ಇವತ್ತಿನ ಈ ಬಾರಿಯ ಚುನಾವಣೆ ಕೂಡ ನಡೀತಿರುವಂಥದ್ದು. ಅಂದರೆ ಕಳೆದ 35 ವರ್ಷಗಳ ಆಳ್ವಿಕೆಯ ಅನಾಲಿಸಿಸ್ 2025ರ ಚುನಾವಣೆಯಲ್ಲೂ ಕೂಡ ನಡೆದಿದೆ. ಅಲ್ಲಿಯ ಜನರ ಮುಂದೆ ಇಟ್ಟಂಥದ್ದು 35 ವರ್ಷಗಳ ನಡುವಿನ ಆಳ್ವಿಕೆಯ ಅವಧಿಯ ವಿಚಾರಗಳನ್ನು. ಇದರಲ್ಲಿ ಎಷ್ಟರ ಮಟ್ಟಿಗೆ RJD ಯಶಸ್ವಿಯಾಗಿದೆ ಜನರ ಮನಗೆಲ್ಲೋದಕ್ಕೆ, ಬದಲಾವಣೆ ವಿಚಾರ, ಮತ್ತು ನಾವು ಬದಲಾಗಿದ್ದೀವಿ, ನಮ್ಮಲ್ಲೂ ಹೊಸತನ ಬಂದಿದೆ, ನಾವು ಬದಲಾಗಿದ್ದೀವಿ. ಹೊಸತನದ ಯಾಕಂದರೆ ವಿಶೇಷವಾಗಿ ತೇಜಸ್ವಿ ಯಾದವ್ ತಮ್ಮ ಪ್ರಚಾರಗಳಲ್ಲಿ ಹೇಳ್ತಾ ಇದ್ದಂಥದ್ದು ಮತ್ತು ಅವರ ಇಂಟರ್ವ್ಯೂಗಳಲ್ಲಿ ಅವರು ಹೇಳ್ತಾ ಇದ್ದಂತಹ ಮಾತುಗಳನ್ನು ಗಮನಿಸಿದಾಗ ಭಾಳಷ್ಟು ತಾಂತ್ರಿಕ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಆ ಬದಲಾವಣೆಗಳನ್ನು ನಾವು ತರ್ತೀವಿ, ನಾವು ಆ ಬದಲಾವಣೆಗಳನ್ನು ಆಡಳಿತದಲ್ಲಿ ತೋರಿಸ್ತೀವಿ ಅನ್ನೋಂಥ ವಿಚಾರಗಳನ್ನು ಹೇಳಿದರು. ಸೊ ದ್ಯಾಟ್ ಜಂಗಲ್ ರಾಜ್ ಅನ್ನುವಂತಹ ಒಂದು ಎರಾ ಏನಿತ್ತು ಅದನ್ನು ಮುಗಿಸಿದ್ದೀವಿ, ಆ ಯುಗದಿಂದ ಹೊರಗಡೆ ಬಂದಿದ್ದೀವಿ ನಾವು ಅನ್ನುವಂತಹ ನಿಟ್ಟಿನಲ್ಲಿ ಜನರಿಗೆ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ಆದರೆ ಪ್ರಶಾಂತ್ ಕಿಶೋರ್ ಎಷ್ಟರ ಮಟ್ಟಿಗೆ ಕಮಾಲ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದ್ದಿದೆ. ಯಾಕಂದರೆ ಪ್ರತಿ ಚುನಾವಣೆಯ ಫಲಿತಾಂಶಗಳ ಸಂದರ್ಭದಲ್ಲಿ ಅವರೊಬ್ಬ ಚುನಾವಣಾ ಚಾಣಕ್ಯನಾಗಿ ಒಂದೊಂದು ಪಕ್ಷಗಳ ಪರವಾಗಿ ಚುನಾವಣಾ ತಂತ್ರಗಾರಿಕೆಯನ್ನು ಹೇಳಿದ್ದು, ಆ ಮೂಲಕ ಆ ಪಕ್ಷಕ್ಕೆ ಅದ್ಭುತವಾದಂತಹ ಚುನಾವಣಾ ಪ್ರಚಾರ ವೈಖರಿಯನ್ನು ತಂದು ಅದರ ಮೂಲಕವಾಗಿ ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಫಲಿತಾಂಶವನ್ನು PK ಯಾವ ರೀತಿಯಲ್ಲಿ ಅನಾಲಿಸಿಸ್ ಮಾಡ್ತಾರೆ, ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಅದು ಈಗ ಸ್ವತಃ PK ಅವರೇ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅವರ ಟೆಸ್ಟ್ ಈಗ ನಡೀತಾ ಇರುವಂಥದ್ದು ಅವರ ನಾಯಕತ್ವದ ಟೆಸ್ಟ್. ಯಾಕಂದರೆ ಚುನಾವಣಾ ತಂತ್ರಗಾರಿಕೆಯ ಟೆಸ್ಟ್ ಬೇರೆ, ಆದರೆ ಅವರ ನಾಯಕತ್ವದ ಟೆಸ್ಟ್ ಇದೆಯಲ್ಲ, ಇದು ನೇರವಾಗಿ ಜನರ ಜೊತೆಗೆ ನಡೆಯುವಂಥದ್ದು. ಜನ ಹೇಗೆ ಇದನ್ನು ಗುರುತಿಸ್ತಾರೆ, ಹೇಗೆ ಅದನ್ನು ಗಮನಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್, ಈಗ ಅವರೇ ಎಕ್ಸಾಕ್ಟ್ಲಿ ಕೋಚ್ ಕೆಲಸ ಸುಲಭ. ಹೌದು, ಕೋಚ್ ಸುಲಭ ಆಗುತ್ತೆ. ಬಟ್ ಈಗ ಸ್ಟಿಲ್ ಈಗ ಎರಡು ಕ್ಷೇತ್ರಗಳಲ್ಲಿ ಈಗ ಅವರು ಮುನ್ನಡೆ. ಯಾಕಂದರೆ ಆರಂಭಿಕ ಹಂತದಲ್ಲಿ ಒಂದು ರಿಜಿಸ್ಟರ್ ಆಗುವಂಥದ್ದು ಕೂಡ ಭಾಳ ಮುಖ್ಯ. ಅಂದರೆ ಜನ ಇದನ್ನು ಗಮನಿಸಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಗೋಚರಿಸುತ್ತೆ.